ರಾಜ್ಯ ನಾಯಕತ್ವ ಬದಲಾವಣೆ ಬಗ್ಗೆ ಸಿಎಂ ಮತ್ತೆ ಸ್ಪಷ್ಟೋಕ್ತಿಯನ್ನ ನೀಡಿದ್ದಾರೆ. ನವೆಂಬರ್ ಕ್ರಾಂತಿ ಅದೆಲ್ಲವೂ ಕೂಡ ಭ್ರಾಂತಿ ಅನ್ನುವಂತ ಹೇಳಿಕೆಯನ್ನ ನೀಡಿರುವಂತದ್ದು. ರಾಜ್ಯ ನಾಯಕತ್ವ ಬದಲಾವಣೆ ಬಗ್ಗೆ ಸಿಎಂ ಮತ್ತೆ ಸ್ಪಷ್ಟೋಕ್ತಿಯನ್ನ ನೀಡಿದ್ದಾರೆ. ನವೆಂಬರ್ ಕ್ರಾಂತಿ ಅದು ಬರೀ ಭ್ರಾಂತಿ. ಸಿಎಂ ಕುರ್ಚಿ ಕದನ ಊಹಾಪೋಹಗಳಿಗೆ ಸಿದ್ದರಾಮಯ್ಯನವರು ತೆರೆಯನ್ನ ಎಳೆದಿದ್ದಾರೆ. ಒಂದು ನಾಯಕತ್ವ ಬದಲಾವಣೆ ಬಗ್ಗೆ ಸಾಕಷ್ಟು ಊಹಾಪೋಹಗಳು ಬರ್ತಾ ಇದ್ವು. ಅದರ ಬಗ್ಗೆ ಏನು ಇಲ್ಲಸಲ್ಲದ ಆರೋಪಗಳು ಬರ್ತಾ ಇತ್ತು. ಆದ್ರೆ ರಾಜ್ಯ ನಾಯಕತ್ವ ಬದಲಾವಣೆ ಬಗ್ಗೆ ಸಿಎಂ ಅವರು ಮತ್ತೆ ಸ್ಪಷ್ಟೋಕ್ತಿಯನ್ನ ನೀಡಿದ್ದಾರೆ. ನವೆಂಬರ್ ಕ್ರಾಂತಿ ಅದು ಬರೀ ಭ್ರಾಂತಿ ಅಷ್ಟೇ, ಯಾವುದೇ ರೀತಿಯಾಗಿರುವಂತಹ ಬದಲಾವಣೆ ಆಗಲ್ಲ. ಸಿಎಂ ಕುರ್ಚಿ ಕದನದ ಒಂದು ಆರೋಪಗಳಿಗೆ ಆ ಒಂದು ಊಹಾಪೋಹಗಳಿಗೆ ಸಿದ್ದರಾಮಯ್ಯನವರು ತೆರೆಯನ್ನ ಎಳೆದಿದ್ದಾರೆ. ಅದು ಕೇವಲ ಕ್ರಾಂತಿ ಅಲ್ಲ, ಅದು ಭ್ರಾಂತಿ ಅನ್ನುವಂತ ಹೇಳಿಕೆಯನ್ನ ನೀಡಿದ್ದಾರೆ. ಸಿಎಂ ಕುರ್ಚಿ ವಿಚಾರವಾಗಿ ಸಾಕಷ್ಟು ಒಂದು ಗೊಂದಲಗಳಿತ್ತು, ಊಹಾಪೋಹಗಳು ಕೂಡ ಇತ್ತು. ಸಾಕಷ್ಟು ಸಚಿವರು ಇದ್ರ ಬಗ್ಗೆ ಮಾತನಾಡ್ತಾ ಇದ್ರು, ಶಾಸಕರು ಇದ್ರ ಬಗ್ಗೆ ಮಾತನಾಡ್ತಾ ಇದ್ರು. ಆದ್ರೆ ಅದೆಲ್ಲದಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯನವರು ತೆರೆಯನ್ನ ಎಳೆದಿದ್ದಾರೆ. ನವೆಂಬರ್ ಕ್ರಾಂತಿ ಅದು ಬರೀ ಭ್ರಾಂತಿ ಅನ್ನುವಂತ ಹೇಳಿಕೆಯನ್ನ ಸಿದ್ದರಾಮಯ್ಯನವರು ನೀಡಿರುವಂತದ್ದು. ಹೈಕಮಾಂಡ್ ಕೂಡ ಇದ್ರ ಬಗ್ಗೆ ಎಲ್ಲೋ ಮೌನ ವಹಿಸಿದೆ ಅನ್ಸುತ್ತೆ. ಹೈಕಮಾಂಡ್ ಈಗ ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ಎಂಬುದು ಸೃಷ್ಟಿಯಷ್ಟೇ, ಅಂತ ಯಾವುದೇ ಕ್ರಾಂತಿ ಕೂಡ ನಡೆಯಲ್ಲ. ನವೆಂಬರ್ ಕ್ರಾಂತಿಯಿಂದ ಚರ್ಚೆ ಆಗುತ್ತಲ್ಲ ಸರ್. ಯಾವ ಕ್ರಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ. ಯಾವ ಕ್ರಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ. ನಾಯಕತ್ವ ಬದಲಾವಣೆಗೆ ಹೈಕಮಾಂಡ್ ಸಮ್ಮತಿ ಬೇಕು, ಶಾಸಕರ ಒಪ್ಪಿಗೆ ಬೇಕು ಅನ್ನೋ ಒಂದು ಕೂಗು ಎಲ್ಲ ಇಲ್ಲಿ ನೀವೇ ಹೇಳ್ತಾ ಇರೋದು. ಎಲ್ಲೂ ಎಲ್ಲಿ ಕೂಗೇ ಇಲ್ಲ, ನೀವೇನು ಮಾಡ್ತಾ ಇರ್ತಾರೆ. ನೀವು ಉತ್ತರ ಕರ್ನಾಟಕದಲ್ಲೂ ಎಲ್ಲೂ ಇಲ್ವೇ. ಹೈಕಮಾಂಡ್ ಕೂಡ ಇದ್ರ ಬಗ್ಗೆ ಎಲ್ಲೋ ಮೌನ ವಹಿಸಿದೆ ಅನ್ಸುತ್ತೆ. ಹೈಕಮಾಂಡ್ ಈಗ ದೇ ಆರ್ ಕಾನ್ಸಂಟ್ರೇಟಿಂಗ್ ಆನ್ ಬಿಹಾರ್ ಎಲೆಕ್ಷನ್. ಆಮೇಲೆ ನೋಡೋಣ ಅದನ್ನ ಏನ್ ಹೇಳ್ತಾರೆ ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಅಂತ ಮಾಡೋದು. ನವೆಂಬರ್ ಕ್ರಾಂತಿಯಿಂದ ಚರ್ಚೆ ಆಗುತ್ತಲ್ಲ ಸರ್. ಯಾವ ಕ್ರಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ. ಯಾವ ಕ್ರಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ. ನಾಯಕತ್ವ ಬದಲಾವಣೆಗೆ ಹೈಕಮಾಂಡ್ ಸಮ್ಮತಿ ಬೇಕು, ಶಾಸಕರ ಒಪ್ಪಿಗೆ ಬೇಕು ಅನ್ನೋ ಒಂದು ಕೂಗು ಎಲ್ಲ ಇಲ್ಲಿ ನೀವೇ ಹೇಳ್ತಾ ಇರೋದು. ರಾಜ್ಯ ಒಂದು ನಾಯಕತ್ವ ಬದಲಾವಣೆ ಬಗ್ಗೆ ಸಿಎಂ ಅವರು ಒಂದು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಯಾವುದೇ ರೀತಿಯಾಗಿರುವಂತಹ ಕ್ರಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ ಅನ್ನುವಂತಹ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಈ ರೀತಿಯಾಗಿ ಹೇಳಿಕೆಯನ್ನ ನೀಡಿರೋದ್ರಿಂದ ಎಲ್ಲಾ ರೀತಿಯ ಒಂದು ಊಹಾಪೋಹಗಳಿಗೆ ಸಿದ್ದರಾಮಯ್ಯನವರು ತೆರೆಯನ್ನ ಎಳೆದಿದ್ದಾರೆ. ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಕರೆ ಹಿನ್ನೆಲೆ, ಪ್ರಿಯಾಂಕ್ ಖರ್ಗೆಗೆ ಒಂದು ಬೆದರಿಕೆ ಒಂದು ಕರೆ ಬಂದಿರುವಂತಹ ಹಿನ್ನೆಲೆ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಪ್ರಿಯಾಂಕ್ ಖರ್ಗೆಗೆ ರಕ್ಷಣೆಯನ್ನ ಒದಗಿಸಲಾಗುವುದು. ಈ ಬೆದರಿಕೆಗೆ ನಾನು ಹೆದರೋದಿಲ್ಲ, ಖರ್ಗೆನೂ ಹೆದರಲ್ಲ. ಆರ್ಎಸ್ಎಸ್ ನಿಷೇಧದ ಬಗ್ಗೆ ಏನ್ ತಪ್ಪಿದೆ ಅನ್ನುವಂತ ಒಂದು ಹೇಳಿಕೆಯನ್ನ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ನೀಡಿರುವಂತದ್ದು. ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಕರೆ ಹಿನ್ನೆಲೆಯಲ್ಲಿ ಅವರಿಗೆ ಒಂದು ರಕ್ಷಣೆಯನ್ನ ನೀಡಲಾಗುತ್ತೆ, ರಕ್ಷಣೆಯನ್ನ ಒದಗಿಸಲಾಗುವುದು. ಈ ಬೆದರಿಕೆಗೆ ನಾನು ಹೆದರಲ್ಲ, ಹಾಗೆ ಖರ್ಗೆ ಕೂಡ ಹೆದರಲ್ಲ. ಆರ್ಎಸ್ಎಸ್ ನಿಷೇಧದ ವಿಷಯದ ಬಗ್ಗೆ ತಪ್ಪೇನಿದೆ? ಈ ರೀತಿಯಾಗಿ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ನೀಡಿರುವಂತದ್ದು. ಸಚಿವ ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಕರೆ ಬಂದಿತ್ತು. ಹಿಂದಿಯಲ್ಲಿ ಮಾತನಾಡ್ತಾ ಅಶ್ಲೀಲವಾಗಿ ನಿಂದನೆಯನ್ನ ಕೂಡ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಿಯಾಂಕ್ ಖರ್ಗೆ ಅವರು ವಿಡಿಯೋ ಟ್ವೀಟ್ ಅನ್ನ ಕೂಡ ಮಾಡಿದ್ರು. ಆದ್ರೆ ಇದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಇದೀಗ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಆ ಬೆದರಿಕೆ ಕರೆಗೆ ನಾನು ಹೆದರಲ್ಲ, ಪ್ರಿಯಾಂಕ್ ಖರ್ಗೆ ಕೂಡ ಹೆದರೋದಿಲ್ಲ. ಪ್ರಿಯಾಂಕ್ ಖರ್ಗೆಗೆ ರಕ್ಷಣೆಯನ್ನ ನಾವು ಒದಗಿಸ್ತೀವಿ. ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಒಂದು ಹೇಳಿಕೆಯನ್ನ ನೀಡಿದ್ದಾರೆ.
ಕೊಡ್ತಾ ಇರೋದು? ಈಗ ಬೆದರಿಕೆ ಕರೆಗಳು ಬರ್ತಾ ಇದ್ದಾವೆ ಅಂತೇಳಿ ನನಗೂ ಹೇಳ್ದ ಪ್ರಿಯಾಂಕ್ ಖರ್ಗೆ. ಈಗ ಬೆದರಿಕೆ ಯಾರು ಕೊಡ್ತಾ ಇರೋದು? ಈಗ ಅವ್ರು ಏನಂತ ಹೇಳಿರೋದು, ಸರ್ಕಾರಿ ಜಾಗಗಳಲ್ಲಿ RSS ಶಿಬಿರಗಳನ್ನ ಅಥವಾ ಅವರ ಚಟುವಟಿಕೆಗಳನ್ನ ಮಾಡಬಾರದು ಅಂತ ಹೇಳಿದ್ದಾರೆ. ತಮಿಳುನಾಡಿನಲ್ಲಿ ಮಾಡಿದ್ದಾರೆ, ಹಂಗೆ ಮಾಡಿ ಅಂತ ಹೇಳಿದ್ದಾರೆ. ವಾಟ್ ಈಸ್ ರಾಂಗ್ ಇನ್ ದಟ್? ಸರ್ಕಾರಿ ಜಾಗನ ನೋಡಿ ತಮಿಳುನಾಡಿನದು ತರ ಕೇಳ್ತೀನಿ ಚೀಫ್ ಸೆಕ್ರೆಟರಿ. ತಮಿಳುನಾಡಿನಲ್ಲಿ ಯಾವ ಥರ ಮಾಡಿದ್ದಾರೆ ಅದನ್ನ ಆ ಥರ ಇಲ್ಲಿ ತರಿಸಿ ಅಂತ ಹೇಳಿದ್ದೀನಿ. ನೋಡಿ ಬಂದ್ಮೇಲೆ ನೋಡ್ತೀನಿ ನಾನು. ಬಂದು ನೋಡ್ಬೇಕಲ್ಲ ಮೊದಲು ಯಾವ ಥರ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ತಮಿಳುನಾಡಿನಲ್ಲಿ ಏನು ಮಾಡಿದ್ದಾರೆ, ಅಲ್ಲಿ ಚೀಫ್ ಮಿನಿಸ್ಟ್ರು, ಅಲ್ಲಿ ಸರ್ಕಾರ, ಅಲ್ಲಿ ನೋಡ್ತೀನಿ. ಇವ್ರಿಗೆ ಪ್ರಿಯಾಂಕ್ ಖರ್ಗೆಗೆ ಏನೇನು ಪ್ರೊಟೆಕ್ಷನ್ ಕೊಡಬೇಕು ಅವೆಲ್ಲ ಕೊಡ್ತೀವಿ. ಈಗ ಈ ದುಷ್ಟ ಶಕ್ತಿಗಳಿದಾವಲ್ಲ, ದುಷ್ಟ ಶಕ್ತಿಗಳು ಯಾವಾಗಲೂ ಇಂಚಿದೆ ಕೆಲಸ ಮಾಡೋದು. ಅವ್ರ ಬೆದರಿಕೆಗಳಿಗೆಲ್ಲ ಎದುರಲ್ಲ ಇವರು. ಬಟ್ ಆ ಪತ್ರದ ಸೀರಿಯಸ್ ಅಟೆಂಪ್ಟ್ ಮಾಡ್ತಾ ಇದ್ದಾರೆ. ಆಕ್ಷನ್ ನಾನು ಚೀಫ್ ಸೆಕ್ರೆಟರಿಗೆ ಹೇಳಿದ್ದೀನಿ, ತಮಿಳುನಾಡಿನಲ್ಲಿ ಯಾವ ಥರ ಮಾಡಿದ್ದಾರೆ ಅದನ್ನ ತರಿಸಿ ಅದನ್ನ ರಿಪೋರ್ಟ್ ತಗೊಳ್ಳಿ ಅಂತ ಹೇಳಿದ್ದೀನಿ. ಈಗ ಬೆದರಿಕೆ ಕರೆಗಳು ಬರ್ತಾ ಇದ್ದಾವೆ ಅಂತೇಳಿ ನನಗೂ ಹೇಳ್ದ ಪ್ರಿಯಾಂಕ್ ಖರ್ಗೆ. ಈಗ ಬೆದರಿಕೆ ಯಾರು ಕೊಡ್ತಾ ಇರೋದು?